ಹಾಯ್ ಫ್ರೆಂಡ್ಸ್, ಮಂಜುಳಾ ವಿದ್ಯುಸ್ ಕಿಚನ್ಗೆ ವೆಲ್ಕಮ್. ನಾನಿವತ್ತು ನಿಮಗೆ ಕ್ಯಾರೆಟ್ದು ಒಬ್ಬಟ್ಟು ಮಾಡೋದನ್ನ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಏನೇನು ಬೇಕಂತ ನೋಡ್ಕೊಂಡು ಬನ್ನಿ. ನೋಡಿ, ಕ್ಯಾರೆಟ್ನ ಈ ರೀತಿಯಾಗಿ ಅರ್ಧ ಕೆಜಿ ಕ್ಯಾರೆಟು ಈ ರೀತಿಯಾಗಿ ತುರ್ಕೊಂಡಿದ್ದೀನಿ. ಸಣ್ಣದಾಗಿ ತುರ್ಕೊಳ್ಳಿ. ನೋಡಿ, ತುಪ್ಪ ಮತ್ತು ಸ್ವೀಟಿಗೆ ಬೆಲ್ಲ ತೊಗೊತಾ ಇದ್ದೀನಿ, ಮತ್ತು ಚಿರೋಟಿ ರವೆನೇ ಹಾಕಿ, ಮತ್ತು ಬೇರೆ ಉಪ್ಪಿಟ್ಟು ರವೆ ಎಲ್ಲ ಹಾಕಬೇಡಿ, ಚೆನ್ನಾಗಾಗೋದಿಲ್ಲ. ರವೆ ಕಾಣಿದ್ರೂ ಕಾಣದಿರೋ ಥರ ಇರಬೇಕು. ಈಗ ನೋಡಿ, ತುರ್ಕೊಂಡಿದ್ದೀನಲ್ಲ, ಅದು ಸ್ವಲ್ಪ ನಮಗೆ ದಪ್ಪ ಅನಿಸುತ್ತೆ. ಸ್ವಲ್ಪ ತರಿ ಮಾಡ್ಕೊಳ್ಳೋಣ, ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಯಾಕಂದರೆ ಸಣ್ಣ ಇದ್ರೇ ಚೆನ್ನಾಗಿರುತ್ತೆ. ಜಾಸ್ತಿ ನಿಮಗೆ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಂಡು ತರಿ ಮಾಡ್ಕೊಳ್ಳಿ, ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಮತ್ತು ಇವಾಗ ರವೆ ಹಾಕ್ಕೊತಾ ಇದ್ದೀನಿ. ರವೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ನಾನು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಎಕ್ಸ್ಟ್ರಾ ಬೇಕಾದ್ರೂ ಹಾಕ್ಕೊಳ್ಳಿ ರವೆ, ಆಮೇಲೆ ಯೂಸ್ ಆಗುತ್ತೆ. ಅದು ತೆಳು ಅನಿಸಿದ್ರೆ ನೀವು ಹಾಕ್ಕೊಳ್ಳೋಕೆ ಬರುತ್ತೆ. ನಾನಿವಾಗ ಇಷ್ಟು ಹಾಕ್ಕೊತಾ ಇದ್ದೀನಿ. ಬೇಕಾದರೆ ನಾನು ಆಮೇಲೆ ಬೇಕಾದ್ರೆ ಫ್ರೈ ಮಾಡಿ ಪಕ್ಕದಲ್ಲಿ ಇಟ್ಕೊಂಡು ಹಾಕ್ಕೊಳ್ಳೋಣ. ಈಗ ನೋಡಿ, ಇಷ್ಟು ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಇವಾಗ ಕ್ಯಾರೆಟ್ನ ತರಿ ಮಾಡ್ಕೊಂಡಿದ್ನಲ್ಲ, ಅದನ್ನು ರವೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಾಗ್ಬಿಡತ್ತೆ. ಗಂಟಾಗದಿರೋ ರೀತಿಯಾಗಿ ನೀಟಾಗಿ ಎಲ್ಲವನ್ನು ಹದವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ನೋಡ್ಕೊಂಡು ಹಾಕಿ, ಜಾಸ್ತಿ ಹಾಕಿದ್ರೆ ತೆಳು ಆಗಿಬಿಡತ್ತೆ. ಇವಾಗ ಟೇಸ್ಟಿಗಷ್ಟೇ ಹಂಗೆ ಹಾಕೋದು ತುಪ್ಪ. ನೋಡಿ, ಈ ಥರ ಹಾಕ್ಕೊಂಡು ಈಗ ಸ್ವೀಟಿಗೆ ಬೆಲ್ಲ ಒಂದೇ ಸರಿ ಒಂದು ಬಟ್ಲು ಹಾಕ್ಕೊಬೇಡಿ, ಒಂದು ಅರ್ಧ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಆಮೇಲೆ ಮತ್ತೆ ಹಾಕ್ಕೊಳ್ಳಿ. ಸ್ವೀಟ್ ಕಡಿಮೆ ಅನಿಸಿದ್ರೆ ಒಂದೇ ಸರಿ ಹಾಕ್ಕೊಂಬಿಟ್ರೆ ಸ್ವೀಟ್ ಹೆವಿ ಆಗಿಬಿಟ್ರೆ ಮತ್ತು ಅದು ಚೆನ್ನಾಗಾಗೋದಿಲ್ಲ. ಮೀಡಿಯಮ್ ಆಗಿದ್ದರೆ ಮಾತ್ರ. ನನಗೆ ತೆಳು ಅನ್ನಿಸ್ತಾ ಇದೆ ಅಂದ್ಬಿಟ್ಟು ರವೆ ಹಾಕ್ಕೊತಾ ಇದ್ದೀನಿ. ಮತ್ತು ಚಿರೋಟಿ ರವೆ ಪಕ್ಕದಲ್ಲಿ ಹುರಿದಿಟ್ಕೊಂಡಿದ್ದೆ, ಅದನ್ನೇ ಹಾಕ್ಕೊತಾ ಇದ್ದೀನಿ. ನೀವು ಹೀಗೆ ಒಂದು ಸೈಡಲ್ಲಿ ಹುರಿದಿಟ್ಕೊಂಡಿರಿ, ಅದು ಯೂಸ್ ಆಗುತ್ತೆ ನಿಮಗೆ. ನೋಡಿ, ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈ ರೀತಿಯಾಗಿ ಗಂಟಿಲ್ದಿರೋ ಥರ ನೋಡಿ, ಇಷ್ಟು ನಾನು ರವೆ ಹಾಕ್ಕೊಂಬಿಟ್ಟಿದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಂಡೆ ಬರೋ ಮಟ್ಟಕ್ಕೆ ಹಾಕಬೇಕದು. ಇವಾಗ ನಮಗೆ ಕೈಯಲ್ಲಿ ಉಂಡೆ ಹಿಡ್ಕೊಂಡ್ರೆ ಉಂಡೆ ರೌಂಡಾಗಿ ನೀಟಾಗಿ ಉಂಡೆ ಬರಬೇಕು. ಈಗ ಒಬ್ಬಟ್ಟು ನೋಡಿ, ಇವಾಗ ನಾನು ಮೈದಾ ಹಿಟ್ಟು ಮತ್ತು ಅರಿಶಿನ, ಉಪ್ಪು, ಎಣ್ಣೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ ನಾನು. ನೋಡಿ, ಇವಾಗ ತಟ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಉಂಡೆ ಬರಬೇಕು. ಆ ರೀತಿಯಾಗಿ ನೀವು ಅದನ್ನು ಹದ ಮಾಡ್ಕೊಳ್ಬೇಕು, ಆಯಿತಾ. ನೋಡಿ, ನೀವು ಮಾಡಿ ತುಂಬ ಚೆನ್ನಾಗಿರುತ್ತೆ. ಮಾವಿನ ಹಣ್ಣಲ್ಲಿ ಮಾಡ್ಬೋದು, ಹಲಸಿನ ಹಣ್ಣಲ್ಲಿ ಮಾಡ್ಬೋದು, ಕ್ಯಾರೆಟಲ್ಲಿ. ಮಕ್ಕಳು ಇವಾಗ ನಾವು ಕ್ಯಾರೆಟ್ ಆಗಿ ತಿನ್ಸೋಕ್ಕೆ ಆಗೋದಿಲ್ಲ, ಎಷ್ಟಂತ ತಿಂತಾರೆ. ಇದಾದರೆ ಇಷ್ಟಪಟ್ಕೊಂಡು ಒಂದೆರಡು ತಿಂತಾರೆ. ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ನೀವು ಟ್ರೈ ಮಾಡಿ. ಮಕ್ಕಳಿರೋರಂತೂ ಕಂಪಲ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗತ್ತೆ. ಈಗ ನೋಡಿ, ಜಾಸ್ತಿ ಅಗಲ ತಟ್ಕೊಳ್ಳೋಕ್ಕಾಗೋದಿಲ್ಲ, ತುಂಬ ಸಾಫ್ಟಾಗಿರುತ್ತೆ ಕ್ಯಾರೆಟ್. ಹಾಗಾಗಿ ಈಗ ನೋಡಿ, ನಾನು ಇಷ್ಟು ತೊಗೊತಾ ಇದ್ದೀನಿ. ಈಗ ನಾವು ಇದನ್ನು ಹೆಂಚು ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ನೀವು ಬಾಳೆ ಎಲೆ ಇದ್ದರೆ ಅದರಲ್ಲಿ ಹಾಕ್ಕೊಂಡು ತಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಬಾಳೆ ಎಲೆ ಸಿಕ್ಕಲಿಲ್ಲ, ಹಂಗಾಗಿ ಇದ್ರ ಮೇಲೆ ನಾನು ಆಲ್ಮೋಸ್ಟ್ ಎಲ್ಲ ನಾನು ತಟ್ಟೋದು. ನೋಡಿ, ಇವಾಗ ನೀವು ತುಪ್ಪನಾದರೂ ಹಾಕ್ಬೋದು, ಇಲ್ಲಾಂದರೆ ಎಣ್ಣೆನಾದರೂ ಹಾಕಿ ನೀವು ಈ ರೀತಿಯಾಗಿ ಬೇಯಿಸ್ಕೊಳ್ಬೋದು. ಈಗ ರೆಡಿ ಆಗ್ತಾಯಿದೆ ನೋಡಿ. ಹಿಂದೆ ಮುಂದೆ ಈ ರೀತಿಯಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈಗ ನೋಡಿ, ಈ ರೀತಿಯಾಗಿ ಎರಡು ಸೈಡು ಈ ರೀತಿಯಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈಗ ರೆಡಿ ಆಗ್ತಾಯಿದೆ. ಈಗ ಎಲ್ಲವನ್ನು ಅದೇ ರೀತಿ ತಟ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ, ಈಗ ರೆಡಿ ಆಗಿದೆ. ನೀವು ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟ್ ಮಾಡಿ, ಹೇಗಿದೆ ಅಂತ ಹೇಳಿ.